ಇದರಲ್ಲಿ ಮೇಲ್ಮರಿ ರಾಜ್ಯಪಾಲ ಹಸ್ತಕ್ಷೇಪ ನಡೀತಾನೆ ಇರ್ತದೆ. ಆ ದಿಶೆಯಲ್ಲೇ ಇದು ನಡೆದಿದ್ದು ವಿಜಯ್ ಅವರಿಗೆ ಗಾಬರಿ ಮೂಡಿಸಿದ್ರು ಸಹಿತ ವಿಜಯ್ ಅವರಿಗೆ ತಮ್ಮ ಲೆಟರ್ ಕೊಟ್ಟಿದ್ದಾರೆ, ನಮ್ಮ ಮೆಜಾರಿಟಿ ಇದೆ, ನಾವು ಮಾಡ್ತೀವಿ ಸರ್ಕಾರ ಅಂತೇಳಿ. ಆದರೆ ಒಂದು ಮಾತು ಮಾತ್ರ ಸತ್ತಿಲ್ಲ, ವಿಜಯ್ ಅವರು ತಮ್ಮ ಸೆಕ್ಯುಲರ್ ಶಕ್ತಿಯನ್ನು ಇನ್ನೂ ಭಾಳಷ್ಟು ಹೆಚ್ಚು ಮಾಡ್ಕೊಳ್ಬೇಕಾಗ್ಯದ. ಈ ಶಕ್ತಿ ಉಳಿಬೇಕಾದ್ರೆ ಗ್ಯಾರಂಟಿ ಕೊಡಲೇಬೇಕಾಗಿದೆ. ಆ ಮತ್ತು ಬೇರೆ ಗ್ಯಾರಂಟಿ ಆಯಿತು ಮತ್ತೇನಾಯಿತು ಕೊಡುವಂಥದ್ದು ಜೊತೆಗೆ ಮತ್ತು ಒತ್ತಿ ಹೇಳುವಂಥದ್ದು, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸವನ್ನು ಇವತ್ತು ಯಾವುದೇ ಪಾರ್ಟಿಯಲ್ಲಿ ಯಾವುದೇ ಪಕ್ಷಗಳು ಮೊದಲು ಮಾಡಬೇಕಾಗಿದೆ. ಇಲ್ಲಾಂತಂದರೆ ಮುಂಬರುವ ದಿನಗಳಲ್ಲಿ ಎಲ್ಲರ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದರೆ ಕೇಜ್ರಿವಾಲ್ರು ಆ ವಿಷಯದಲ್ಲಿ ಸೋತರು, ಗ್ಯಾರಂಟಿ ಕೊಟ್ಟರು, ಆದರೆ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಎಲ್ಲರಿಗೂ ಉದ್ಯೋಗ ಸಿಗುವಲ್ಲಿ ಅವರು ಸೋತರು. ಅದೇ ಕಾಲಕ್ಕೆ ಸ್ಟಾಲಿನ್ ಅವರು ಸೋತಿದ್ದಾರೆ. ಈಗ ಹಿಂದೆ ಆಳಿದಂಥ ದೊಡ್ಡ ಮಮತಾ ಬ್ಯಾನರ್ಜಿ ಅವರು ಸೋತಿದ್ದು ಅದು ಕಾರಣನೇ. ಕೇವಲ ಸ್ಟ್ರೈಕ್ ಮಾಡೋದು, ಪಕ್ಷದ ವಿರುದ್ಧ ಹೋರಾಟ ಮಾಡೋದು, ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಹೋರಾಟ ಮಾಡೋದು, ಒಂದಿಷ್ಟು ಗುಂಡಾಗಿರಿ ಮಾಡೋದು, ಹುಮ್ಮತನ ಮಾಡೋದ್ರಿಂದಾಗಿ ಕಳೆದ 15 ವರ್ಷಗಳಲ್ಲಿ ಯಾವುದೂ ಹೇಳಿಕೊಳ್ಳೋ ಸಾಧನೆ ಇಲ್ಲದ್ರಿಂದಾಗಿ ಇವತ್ತು ಮಮತಾ ಬ್ಯಾನರ್ಜಿ ಅವರು ಮೂರು ಗುಂಪಾಗುವಂಥ ಪ್ರಸಂಗ ತಂದುಕೊಂಡಿದ್ದಾರೆ. ಅಂಥ ಪ್ರಸಂಗನ ನಮ್ಮ ಈ ವಿಜಯ್ ಅವರು ತಂದುಕೊಳ್ಳೋದೇ ಇರಲಿ ಅನ್ನೋದು ಇಲ್ಲಿ ಕಾಳಜಿ. ಒಟ್ಟಿನಲ್ಲೇ ನಮ್ಮ ಸ್ಟಾಲಿನ್ ಅವರು ಒಂದು 6 ತಿಂಗಳು ವೇಟ್ ಮಾಡೋಣ ಹೇಳಿದ್ದು ನೋಡಿದಾಗ ಅದೇ ಕಾಲಕ್ಕೆ DMKಗೆ ಬಹುಮತ ಇಲ್ಲದ ಕಾರಣಕ್ಕಾಗಿ ಈಗ ದೊಡ್ಡ ಪಕ್ಷ ಆಗಿರುತ್ತಿರುವಂತಹ ಈ ಏನಪ್ಪ ಅಂತಂದ್ರೆ TVK ಅಧ್ಯಕ್ಷ ವಿಜಯ್ ಅವರನ್ನು ಸರ್ಕಾರ ರಚನೆ ಕರೆಯುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ನೋಡಿ ಸಾಯಂಕಾಲ ಏನಾಗ್ತದೆ ಅಂತೇಳಿ. ಏನೋ ಆಗಲಿ ವಿಜಯರವರ ಹೊಸ ಆಡಳಿತ ಅಲ್ಲೇ ತಮಿಳುನಾಡಿಗೆ ಹೊಸ ಜೀವವನ್ನು ಕೊಡಲಿ ಅನ್ನೋದು ಒಂದು ಎಲ್ಲರ ಒತ್ತಾಯ. ಅದು ಹೇಗೆ ಇದ್ದರೂ ಸಹಿತ ಅಲ್ಲಿ ಒಂದು ಸ್ವಲ್ಪ ಏನಪ್ಪ ರಾಜಕೀಯವಂತ ಬೇಳೆ ಬೇಯಿಸ್ಕೊಳ್ಳೋಂಥ ಪ್ರಯತ್ನವನ್ನು ಸಹಿತ ಈ BJPಗೆ ಮಾಡ್ತಾ ಇರೋ ಸಹಿತ ಅಷ್ಟು ಸತ್ಯದ. ಏನೋ ಆಗಲಿ ಇನ್ನೊಂದು ಮಾತನ್ನಿಲ್ಲ, ಏನು ಗಮನಿಸಿ ಹೇಳಬೇಕಾಗ್ತದೆ. ನಿಮ್ಮ ಗೊತ್ತದ DMK ಅಂದರೆ ನಮ್ಮ ಸ್ಟಾಲಿನ್ ಅವ್ರ ಪಕ್ಷ